ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ಬೆಂಡೆಕಾಯಿ ಪಲ್ಯನ ಒಂದೇ ರೀತಿಯಾಗಿ ಮಾಡಿ ಟೇಸ್ಟ್ ಮಾಡಿ ಬೇಜಾರಾಗಿತ್ತಂದ್ರೆ ಈ ರೀತಿ ಡಿಫ್ರೆಂಟ್ ಆಗಿ ಒಮ್ಮೆ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿ ನೋಡ್ರಿ. ಬೆಂಡೆಕಾಯಿ ತಿನ್ನಲಾರದವರು ಕೂಡ ಈ ಪಲ್ಯನ ಇಷ್ಟಪಟ್ಟು ತಿಂತಾರೆ. ಹಾಗಂದ್ರೆ ಈ ಕ್ರಿಸ್ಪಿ ಆದಂಥ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ. ಫಸ್ಟಿಗೆ ಬೆಂಡೆಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಹುರ್ಕೋಬೇಕು. ಅದನ್ನು ಸ್ವಚ್ಛಂಗೆ ತೊಳೆದು ಅದನ್ನು ಒಣಗಿಸಿಟ್ಕೊಂಡು ಆಮೇಲೆ ಹೆಚ್ಚಿದ್ರೆ ಅದರೊಳಗೆ ಲೋಳೆ ಅಂಶ ಕಮ್ಮಿ ಆಕತ್ತೆ. ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಎಣ್ಣೆ ಹಚ್ಚಿ ಈ ರೀತಿಯಾಗಿ ಹುರ್ಕೋಬೇಕು. ಅದನ್ನು ನಾವು ಈಗಾಗಲೇ ಹುರಿದಿಟ್ಕೊಂಡಿವಿ. ಆಮೇಲೆ ಅದರೊಳಗೆ ಸ್ವಲ್ಪ ನಾವು ಹುರಿದಾದ್ಮೇಲೆ ಅದಕ್ಕೆ ಒಂಚೂರು ಉಪ್ಪು ಖಾರನ ಹಾಕ್ಕೊಂಡಿವಿ. ಯಾಕಂದ್ರೆ ಆ ಪಲ್ಯ ಒಳಗೆ ಟೇಸ್ಟ್ ಬರ್ಬೇಕಂದ್ರೆ ಈ ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಅನಿಸುತ್ತೆ. ಈಗ ನಾವು ಬೆಂಡೆಕಾಯಿನ ಹುರಿದಿಟ್ಕೊಂಡಿವಿ. ನೆಕ್ಸ್ಟ್ ಬೆಂಡೆಕಾಯಿನ ಒಂದು ಪ್ಲೇಟಿಗೆ ತೊಗೊಂಡು ಈಗ ಒಗ್ಗರಣೆ ಹಾಕೊಳ್ಳೋಣ. ಬಾಳಿಗೆ ಒಳಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ, ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನಡೀತೀಗಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಒಗ್ಗರಣೆ ಹಾಕ್ಕೋಬೇಕು. ಗಂಟದು ಬರಲಾರ್ದಂಗೆ ನೀಟಂಗೆ ಕಲಿಸ್ಕೋಬೇಕು ಇದನ್ನು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 1 ಸ್ಪೂನು ಖಾರ ಪುಡಿ ಹಾಕ್ಕೊಂಡಿವಿ. ಖಾರ ನಿಮ್ಗೆ ಎಷ್ಟು ಬೇಕಾದ್ರೆ ನೋಡ್ಕೊಂಡು ಹಾಕೋರಿ. ಯಾಕಂದರೆ ಬೆಂಡೆಕಾಯಿನ ಫ್ರೈ ಮಾಡಿರ್ತಾರೆ, ಅದ್ರಾಗೂ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿರ್ತೈತಿ. ಆಮೇಲೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನೀಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದ್ಮೇಲೆ ಇದಕ್ಕೆ ಹುರಿದಿಟ್ಟಿರ್ತೀವಲ್ಲ ಬೆಂಡೆಕಾಯಿನ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಈಗ ಇದಕ್ಕೆ ನೆಕ್ಸ್ಟ್ ಕಡಲೆ ಹಿಟ್ಟಿಂದ ಏನು ಮಸಾಲೆ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆ ಹಣ್ಣು, ಈಗ ಇದಿಷ್ಟನ್ನು ಪೂರ್ತಿ ಕಲಿಸ್ಕೋಬೇಕು. ನಾವು ಅದನ್ನು ಕೈಯಾಡಿಸಿದಂಗೆ ಅದನ್ನು ಕಡಲೆ ಹಿಟ್ಟು ಗಟ್ಟಿ ಕೊತ್ತನೆ ಬರ್ತದೆ. ಅದು ಅದನ್ನ ಭಾಳ ಕೈಯಾಡ್ಸಕ್ಕೆ ಹೋಗ್ಬೋದು. ಒಂದು ಈಟ್ ಎಲ್ಲ ಕಡೆ ಹೊಂದ್ಕೊಳ್ಳೋಂಗೆ ಕೈಯಾಡಿಸಿಟ್ಟು ಲೋ ಫ್ಲೇಮ್ನಾಗ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಬಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಒಂದು 2 ನಿಮಿಷ ಬೇಯಿಸಿದ ಕಡಲೆ ಹಿಟ್ಟೆಲ್ಲ ಬೆಂದ ಮೇಲಿದು ಬೆಂಡೆಕಾಯಿ ಪಲ್ಯ ಉದುರಾಗಿ ರೆಡಿ ಆಗ್ತದೆ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಕಡಲೆ ಹಿಟ್ಟು ಬೆಂದಿದ್ದು ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತದೆ, ಅದು ಕಡಲೆ ಹಿಟ್ಟು ಪೂರ್ತಿಯಾಗಿ ಬೆಂದಿರ್ತಂತ. ಈಗ ಇದು ಬೆಂಡೆಕಾಯಿ ಪಲ್ಯ ರೆಡಿ ಆಗಿತ್ತು. ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆದಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ. ಸ್ವಲ್ಪ ಬೆಂಡೆಕಾಯಿ ಇದ್ರೂ ಈ ರೀತಿ ಮಾಡೋದ್ರಿಂದ ಪಲ್ಯದ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಹಾಗಂದ್ರೆ ಈ ರೀತಿಯಾಗಿ ಒಮ್ಮೆ ನೀವು ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿರಿ. ರೆಸಿಪಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.